ಶ್ವೇತಾ ನಿಧಾನಕ್ಕೆ ಕತ್ತಮ್ಮ, ನಿಧಾನಕ್ಕೆ, ಹಂಗೆ ನಿಧಾನಕ್ಕೆ ಕತ್ತ, ನಿಧಾನ. ಹಂಗೆ ನಿಧಾನ ಕೂತ್ಕೊಂಡು ಆ ಥರ ಗ್ರಿಪ್ಪಾಗೆ ನಿಂತ್ಕೊಂಡು ಆ ಥರ ತಿರುಗಿಸ್ಬೇಕು. ನೀಟಾಗಿ ತಿರುಗಿಸಿದ್ರೆ ಮಾತ್ರ ಕಟ್ಟಾಗೋದು ಗುತ್ತಿ. ನೀನು ಬಿಗ್ಗಿಯಾಗಿ ನಿಂತ್ಕೋಬೇಕಮ್ಮ ಶ್ವೇತಾ. ಆದರೂ ನಮ್ಮ ಶ್ವೇತಂಗೆ ಧೈರ್ಯ ಜಾಸ್ತಿ. ಮರ ಹತ್ತಿ ಕೇಳೋದು ಅಂದರೆ ಸುಲಭ ಅಲ್ಲ ಸ್ನೇಹಿತರೆ. ಧೈರ್ಯ ಮಾಡಿ ಹತ್ತಿದ್ದಾಳೆ. ಅದೇ ರೀತಿ ಒಂದು ಕಾನ್ಫಿಡೆಂಟ್ ಇದೆ ಅವಳಿಗೆ. ಹತ್ತಿ ನಾನು ಕಿತ್ತೆ ಕೇಳ್ತೀನಿ ಹಲಸಿನಕಾಯಿ ಅಂತ ಅಂದ್ಬಿಟ್ಟು ಕಿತ್ಲು ನೋಡ್ರಿ. ಆದರೂ ಬಿಡಲಿಲ್ಲ. ಅವಳ ಧೈರ್ಯಕ್ಕೆ ಮೆಚ್ಚಬೇಕು. ಅದು ಯಾವ ರೀತಿ ಎಷ್ಟು ದೊಡ್ಡ ಮರ. ಅದು ಇದು ನಮ್ಮ ಹೊಲ. ತೋಟ ಎಲ್ಲ ಒಣಗೋಗಿದೆ. ಅಡಿಕೆ ತೋಟ ಇತ್ತು ಮುಂಚೆಯಲ್ಲಿ. ನಮ್ಮ ಅಜ್ಜಿ ನಮ್ಮ ತಾತ ಅವರು ಬೆಳೆಸಿದ್ದು, ನಮ್ಮ ಅಪ್ಪ ಅವರು ನಮ್ಮ ತಾತ ಅವ್ರು ಹಾಕಿದ್ದು ಹಲಸಿನ ಗಿಡ. ಇದು ಎಲ್ಲ ನೀರಿಲ್ದ ಒಣಗೋಯ್ತು ಅಡಿಕೆ ತೋಟ. ಹಲಸಿನ ಗಿಡ ಮಾತ್ರ ಒಂದು 3-4 ಉಳಿದಿದ್ದಾವೆ. ಚೆನ್ನಾಗಿ ಬಿಡುತ್ತೆ ಕಾಯಿ. ಆದರೆ ನೀರಿನ ಸೌಕರ್ಯ ಇಲ್ಲ ಅಷ್ಟೇ. ನೀರಿನ ಸೌಕರ್ಯ ಇದ್ದರೆ ಇನ್ನೂ ಚೆನ್ನಾಗಿ ಬಿಡೋದು ಕಾಯಿ. ನಮ್ಮ ಹಲಸಿನ ಗಿಡದಲ್ಲಿ ನಾವೆಂದೂ ಹಲಸಿನಕಾಯಿ ಮಾರೇ ಇಲ್ಲ ಒಂದು ದಿನಕ್ಕೂ. ನಮ್ಮ ಅಣ್ಣ ತಮ್ಮಗಳು, ನಮ್ಮವರು ಮತ್ತು ಬೇರೆಯವರು ಎಲ್ಲ ಮಸ್ತಾಗಿ ತಿಂದಿದ್ದಾರೆ. ಹಕ್ಕಿ ಪಕ್ಷಿ ಮಸ್ತಾಗಿ ತಿಂದಿದ್ದಾವೆ. ಇನ್ನೇನು ನಿಧಾನ ಕಿಡಿತಾ ಇದ್ದಾಳೆ ನಮ್ಮ ಶ್ವೇತಿ. ಆದರೂ ಕಷ್ಟ ಕಣ್ರಿ ಹೆಣ್ಮಕ್ಳು. ಗಿಡ ಮರ ಹತ್ಬಿಟ್ಟು ಹಲಸಿನಕಾಯಿ ಕೀಳೋದು ಅಂದರೆ ತಮಾಷೆನಾ? ಈಗಿನ 2024-25 ಇವಾಗ ಇದು 26 2026 ಇದು ಜನವರಿ ತಿಂಗಳಿಂದ ಸ್ಟಾರ್ಟ್ ಆಗ್ತದೆ ಹಲಸಿನಕಾಯಿ ಸೀಸನ್ನು. ಅಲ್ಲಿಂದ ಇಳಿದು ಮತ್ತೆ ಒಂದು ಬಿಕ್ಕೆ ಗಿಡ ಇತ್ತು ಕಣ್ರಿ ನಮ್ಮ ಹೊಲದಲ್ಲಿ, ತೋಟ ಅಂದರೆ ಎಲ್ಲ ಒಣಗೋಗ್ಬಿಟ್ಟಿದೆ. ಇಲ್ಲ, ಅಡಿಕೆ ತೋಟ ಇತ್ತು ಈ ಜಾಗದಲ್ಲಿ. ಒಂದು ಬಿಕ್ಕೆ ಗಿಡ ಸಸಿ ಬಿಟ್ಟಿದ್ವಿ, ಹಂಗೆ ಬೆಳ್ಕೊಂಡಿತ್ತು. ಅದಕ್ಕೆ ಸಂತೃಪ್ತಿಯಾಗಿ ನೀರಿಲ್ಲ, ಮತ್ತು ಅಡೆಗೆಲ್ಲ ಕೆತ್ತನೆ ಇನ್ನೊಂದು ಮತ್ತೊಂದು ಸೌಕರ್ಯ ಇಲ್ಲ. ಅದರಿಂದ ದಪ್ಪ ಬಿಡಲ್ಲ, ಕಾಯಿ ದಪ್ಪ ಆಗಲ್ಲ, ಒಂದು ಸಣ್ಣದಾಗಿರ್ತದೆ ನೋಡ್ರಿ. ಹತ್ತಿದ್ದಾಳೆ. ಚಿಕ್ಕ ಗಿಡ ಆದ್ರೂ ಸ್ಮೂತಾಗಿರ್ತದೆ ಗಿಡ, ಹತ್ತಕ್ಕಾಗಲ್ಲ. ಆದರೂ ಹತ್ತಿ ಕಿತ್ತಿದ್ದಾಳೆ ನೋಡ್ರಿ. ಇವೆಲ್ಲ ಅವೇ